ಆತ್ಮೀಯ ವಿದ್ಯಾರ್ಥಿಗಳೇ, 9ನೇ ತರಗತಿಯ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ನಮ್ಮ ಸಂವಿಧಾನ. ಹಾಗಾದರೆ ಸಂವಿಧಾನ ಅಂತಂತಂದರೆ ಒಂದು ರಾಷ್ಟ್ರದ ಮೂಲಭೂತ ಕಾನೂನನ್ನು ನಾವೇನಂತಂದ್ರೆ ಸಂವಿಧಾನ. ಹಾಗಾದ್ರೆ ನಮಗೆ ಯಾಕೆ ಸಂವಿಧಾನ ಬೇಕು? ಒಂದು ರಾಜಕೀಯ ಆಡಳಿತ ವ್ಯವಸ್ಥೆ ಸುವ್ಯವಸ್ಥಿತವಾಗಿ ಒಂದು ಚೌಕಟ್ಟಿನೊಳಗೆ ನಡಿಲಿಕ್ಕೆ ನಮ್ಗೆ ಬೇಕಂದ್ರೆ ಸಂವಿಧಾನ ಬೇಕು. ಯಾಕೆ ಒಂದು ಚೌಕಟ್ಟು, ಒಂದು ಕಾನೂನು ಇರಬೇಕಂತಂದ್ರೆ ಆ ಕಾನೂನು ಮೂಲಭೂತ ಚೌಕಟ್ಟನ್ನು ಏನು ಒಳಗೊಂಡಿರ್ತೈತಲ್ಲ, ಆ ಮೂಲಭೂತ ಕಾನೂನುಗಳನ್ನು ಒಳಗೊಂಡಿದ್ದಕ್ಕೆ ನಾವು ಸಂವಿಧಾನ ಅಂತೀವಿ. ಈ ಸಂವಿಧಾನವನ್ನು ಕೇವಲ 1 ಅಥವಾ 2 ದಿನದಲ್ಲಿ ನಾವು ಬರೆದಿಲ್ಲ. ಇದನ್ನು ಬರಿಬೇಕಾದ್ರೆ ಸಾಕಷ್ಟು ನಮ್ಮ ಭಾರತದ ವೈವಿಧ್ಯತೆ, ಜಾತಿ ಮತ್ತು ಧರ್ಮಗಳನ್ನು ಅಷ್ಟೇ ಅಲ್ಲ, ಪ್ರಾದೇಶಿಕ ಹಿನ್ನೆಲೆಯನ್ನು ಇವೆಲ್ಲವನ್ನು ಮನಗಂಡು ಏನು ಮಾಡ್ಯಾರ ಅಂತಂದ್ರೆ ಇಲ್ಲಿ ನಮ್ಮ ಸಂವಿಧಾನವನ್ನು ರಚನೆ ಮಾಡ್ಯಾರ. ಹಾಗಾದ್ರೆ ಈ ಸಂವಿಧಾನದ ರಚನೆಯ ಪೂರ್ವದಲ್ಲಿ ಭಾರತ 1947 ಆಗಸ್ಟ್ 15ರಂದು ಸ್ವತಂತ್ರಗೊಂಡಾಗ ಸಾಕಷ್ಟು ಏನಾಗಿತ್ತು ಅಂತಂದ್ರೆ ಸಮಸ್ಯೆಗಳು ಭಾರತದೊಳಗೆ ಇದ್ದು. ಹಾಗಾದ್ರೆ ಆ ಸಮಸ್ಯೆಗಳಲ್ಲಿ ಮೊದಲನೇ ಸಮಸ್ಯೆ ಏನಂತಂದ್ರೆ ನಿರಾಶ್ರಿತರಿಗೆ ಪುನರ್ವಸತಿ ಕಲ್ಪಿಸಿಕೊಡುವುದು. ಇಲ್ಲಿ ಆಗಸ್ಟ್ 14, 1947ರಂದು ಏನಂತಂದ್ರೆ ಭಾರತಕ್ಕೆ ಸ್ವತಂತ್ರ ಪೂರ್ವ ಬರುವ ಮೊದಲನೇ ದಿನ ಏನಾಗಿತ್ತಂತಂದ್ರೆ ಪಾಕಿಸ್ತಾನ ಆಲ್ರೆಡಿ ಸ್ವತಂತ್ರಗೊಂಡಿತ್ತು. ಅದಕ್ಕೆ ಒಂದು ಪ್ರತ್ಯೇಕವಾದ ರಾಷ್ಟ್ರವನ್ನು ನಾವು ಕಲ್ಪಿಸಿಕೊಡಬೇಕಾಗಿ ಭಾರತಕ್ಕೆ ಬಂದಿತ್ತು. ಅಂಥ ಒಂದು ವ್ಯವಸ್ಥೆಯಲ್ಲಿ ಅವಾಗ ನಿರಾಶ್ರಿತರು ಅಂದರೆ ಪಾಕಿಸ್ತಾನದಿಂದ ಭಾರತಕ್ಕೆ ಸಾಕಷ್ಟು ನಿರಾಶ್ರಿತರು ಬಂದರು. ಅಂಥವ್ರಿಗೆ ಪುನರ್ವಸತಿ ಕಲ್ಪಿಸಿಕೊಡ್ಬೇಕಾಗಿತ್ತು. ಇದು ಒಂದು ದೊಡ್ಡ ಸಮಸ್ಯೆಯಾಗಿ ತಲೆದೋರುತ್ತೆ. ಅಷ್ಟೇ ಅಲ್ಲ, ಸಂಸ್ಥಾನಗಳ ವಿಲೀನೀಕರಣ ಮಾಡಬೇಕಾಗಿತ್ತು. ಏನು 565 ಸಂಸ್ಥಾನಗಳು ಭಾರತದಲ್ಲಿದ್ದು ಆ ಸಂಸ್ಥಾನಗಳನ್ನು ಏನು ಮಾಡ್ಬೇಕಂತಂದ್ರೆ ಒಂದುಗೂಡಿಸ್ಬೇಕಾಗಿತ್ತು. ನಾವೆಲ್ಲ ಭಾರತೀಯರು ಎಂಬ ಒಂದು ಒಕ್ಕೂಟ ರಾಜ್ಯಗಳ ರಚನೆ ಮಾಡಬೇಕಾಗಿತ್ತು. ಹಾಗಾದ್ರೆ ಈ ಸಂಸ್ಥಾನಗಳ ವಿಲೀನೀಕರಣ ಮಾಡುವುದು ಭಾಳಷ್ಟು ಕಷ್ಟಕರ ವಿಷಯವಾದಾಗ ಇಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ನೆಹರು ಮತ್ತು ಗಾಂಧೀಜಿಯವರು ಒಂದು ವಿಚಾರ ಮಾಡಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಇದು ಸಂಸ್ಥಾನಗಳ ವಿಲೀನೀಕರಣ, ಈ ಒಂದು ರಾಜ್ಯಗಳ ಒಕ್ಕೂಟ ವ್ಯವಸ್ಥೆಯನ್ನು ಕಲ್ಪಿಸಿಕೊಡೋಕೆ ಅವ್ರಿಗೆ ಏನು ಮಾಡ್ಕೊಂತಾರಂದ್ರೆ ಅವರ ಅಧ್ಯಕ್ಷತೆಯಲ್ಲಿ ಇದನ್ನು ಏನು ಮಾಡ್ತಾರಂದ್ರೆ ಅವ್ರಿಗೆ ಈ ಕಾರ್ಯವನ್ನು, ಈ ಕೆಲಸವನ್ನು ವಹಿಸಿಕೊಡ್ತಾರೆ. ಅವರು ಅತ್ಯಂತ ಸುವ್ಯವಸ್ಥಿತವಾಗಿ ಏನು ಮಾಡ್ತಂತಂದ್ರೆ ಸಂಸ್ಥಾನಗಳ ವಿಲೀನೀಕರಣ ಮಾಡ್ತಾರೆ. ತದನಂತರ ಕಾನೂನು ಸುವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು. ಹಾಗಾದ್ರೆ ಭಾರತದೊಳಗೆ ಒಂದು ಕಾನೂನು ಸುವ್ಯವಸ್ಥೆ ಮತ್ತು ಶಾಂತಿಯನ್ನು ಕಾಪಾಡಬೇಕಾದ್ರೆ, ಅಂದರೆ ಭಾರತದಲ್ಲಿ ಶಾಂತತೆಯನ್ನು ಕಾಪಾಡ್ಕೊಳ್ಬೇಕಾದ್ರೆ ಒಂದು ಕಾನೂನು ಇರಬೇಕು. ಆ ಕಾನೂನು ಆಡಳಿತದ ಚೌಕಟ್ಟಿನೊಳಗೆ ಒಂದು ಸುವ್ಯವಸ್ಥಿತವಾಗಿರಬೇಕಂತಂದು ಇಲ್ಲಿ ಸಂವಿಧಾನದ ರಚನೆಯಲ್ಲಿ ಸಾಕಷ್ಟು ಏನು ಮಾಡ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ಸಂವಿಧಾನದ ವಿಲೀನೀಕರಣ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಯಶಸ್ವಿಯಾಗಿ ಇದನ್ನು ಏನು ಮಾಡ್ತಾರೆ ಅಂತಂದ್ರೆ ಸಾಧಿಸ್ತಾರೆ. ದೇಶದ ವ್ಯವಸ್ಥಿತ ಮತ್ತು ಆಡಳಿತದ ನಿರ್ವಹಣೆಗಾಗಿ ಏನು ಮಾಡ್ತಂದ್ರೆ ಕಾನೂನುಗಳನ್ನು ರಚನೆ ಮಾಡ್ತಾರೆ. ಕಾನೂನಿನ ಅವಶ್ಯಕತೆ ಇತ್ತು. ಹಾಗಾಗಿ ಆ ಕಾನೂನಿನ ಅವಶ್ಯಕತೆ ಇದ್ದಿದ್ದರಿಂದ ಇಲ್ಲಿ ನಮ್ಮ ಸಂವಿಧಾನವನ್ನು ಏನು ಮಾಡ್ತಾರೆ ಅಂದ್ರೆ ರಚನೆ ಮಾಡ್ತಾರೆ. ಈ ಸವಾಲನ್ನು ಕೂಡ ನಾವು ಸಮರ್ಪಕವಾಗಿ ಸಾಕಷ್ಟು ನಿರ್ವಹಣೆ ಮಾಡಿ ಇಲ್ಲಿ ಸಂವಿಧಾನದ ರಚನೆ ಮತ್ತು ಅದರ ಲಕ್ಷಣಗಳು ಏನೇನದವು. ಹಂಗಾದ್ರೆ ಸಂವಿಧಾನದ ರಚನಾ ಕಾರ್ಯದಲ್ಲಿ ಸಾಕಷ್ಟು ನಮಗೆ ಮೂಲಭೂತ ಹಕ್ಕುಗಳು ಮತ್ತು ಅದರ ಕರ್ತವ್ಯಗಳ ಬಗ್ಗೆ ಇಲ್ಲಿ ನಾವೇನು ಮಾಡ್ತೀವಿ ಅಂದ್ರೆ ಸಾಕಷ್ಟು ಅಧ್ಯಯನ ಮಾಡ್ತೀವಿ. ಹಾಗಾದ್ರೆ ಮೊದಲು ಭಾರತ ಸಂವಿಧಾನದ ರಚನಾ ಸಭೆ ಯಾವಾಗಾಯಿತು? ಅದಕ್ಕಿಂತ ಮೊದಲು ಒಂದು ರಾಷ್ಟ್ರದ ಮೂಲಭೂತ ಕಾನೂನುಗಳನ್ನು ರಚನೆ ಮಾಡ್ತೀವಿ. ಅದಕ್ಕೆ ನಾವು ಸಂವಿಧಾನ ಅಂತಂದು ಕರಿತೀವಿ. ಹಾಗಾದ್ರೆ ಸಂವಿಧಾನ ಏನು ಮಾಡತ್ತಂತಂದ್ರೆ ಆಡಳಿತದ ಸುವ್ಯವಸ್ಥಿತ ಚೌಕಟ್ಟಿನೊಳಗೆ ಅದನ್ನು ನಾವು ಅಧ್ಯಯನ ಮಾಡ್ತೀವಿ. ಸಂವಿಧಾನ ರಚನೆಗೆ ಸಂಬಂಧಿಸಿದಂತೆ ಸಾಕಷ್ಟು ಇಲ್ಲಿ ಏನಾಗತ್ತಂತಂದ್ರೆ ಶಿಫಾರಸು ಮಾಡ್ತಾರೆ. ಅದರೊಳಗೆ ಮೋತಿಲಾಲ್ ನೆಹರು ಅವರು ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. 1939ರಲ್ಲಿ ರಾಷ್ಟ್ರೀಯ
ಕಾಂಗ್ರೆಸ್ ಕರಾಚಿಯ ಅಧಿವೇಶನದಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಮೋತಿಲಾಲ್ ನೆಹರು ಅವರ ಒಂದು ಸಮಿತಿಯನ್ನು ಶಿಫಾರಸು ಮಾಡಿ 1939ರಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಸಂವಿಧಾನವನ್ನು ನಾವು ಏನು ಮಾಡ್ಬೇಕಂದ್ರೆ ರಚನೆ ಮಾಡಬೇಕು. ಆ ರಚನೆ ಮಾಡಬೇಕಾದ್ರೆ ಮೊದಲು ಸಭೆಯನ್ನು ಏನು ಮಾಡ್ಬೇಕಂದ್ರೆ ಕರಿಬೇಕಂತಂದು ಅಲ್ಲಿ ಕ್ಯಾಬಿನೆಟ್ ಆಯೋಗದ ಶಿಫಾರಸಿನ ಅನ್ವಯ ಮೇಲೆ 1946ರಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಭಾರತೀಯರಿಂದಲೇ ಅಂದ್ರೆ ಭಾರತೀಯರೇ ರಚನೆ ಮಾಡಿದಂಥ ಸಂವಿಧಾನ ಇಲ್ಲಿ ರಚನಾ ಸಭೆಯನ್ನು ರಚನೆ ಮಾಡ್ತಾರೆ. ಇದರೊಳಗೆ ಮೊದಲು 389 ಸದಸ್ಯರಿರ್ತಾರೆ. ಭಾರತ ಅಂದ್ರೆ 1946ದೊಳಗೆ ಈ ಒಂದು ರಚನಾ ಸಭೆಯಲ್ಲಿ ಎಷ್ಟು ಮಂದಿ ಇದ್ರು ಅಂತಂದ್ರೆ 389 ಸದಸ್ಯರಿರ್ತಾರೆ. ತದನಂತರ ಭಾರತ ಸ್ವತಂತ್ರಗೊಂಡು ಇಲ್ಲಿ 2 ಭಾಗಗಳಾಗಿ ಪಾಕಿಸ್ತಾನ ಮತ್ತು ಭಾರತ ಇಬ್ಬಾಗಗಳಾದಾಗ ಇಲ್ಲಿ 389 ಸದಸ್ಯರು ಇದ್ದ ನಂತರ ಅಲ್ಲಿ ಸದಸ್ಯರ ಸಂಖ್ಯೆ ಕಡಿಮೆ ಆಗತ್ತೆ. ಅಲ್ಲಿ 299 ಸದಸ್ಯರನ್ನು ಒಳಗೊಂಡು ಒಂದು ಸಂವಿಧಾನ ರಚನಾ ಸಭೆಯನ್ನು ಅಂಗೀಕಾರ ಮಾಡ್ತಾರೆ. ಒಂದು ಕ್ಯಾಬಿನೆಟ್ ಆಯೋಗವನ್ನು ರಚನೆ ಮಾಡ್ತಾರೆ. ಇಲ್ಲಿ ಕರ್ನಾಟಕದಿಂದ ಅಂದ್ರೆ ಮೈಸೂರು ರಾಜ್ಯದಿಂದ, ನಮಗೆ ಮೈಸೂರು ಸಂಸ್ಥಾನ ಇತ್ತು ಮೊದಲು, ಕರ್ನಾಟಕ ಅಂತಂದು ಇದ್ದಿದ್ದಿಲ್ಲ ಹೌದಾ. 1947ರ ಪೂರ್ವದಲ್ಲಿ ಭಾರತ ಒಂದು ಮೈಸೂರು ಸಂಸ್ಥಾನವಾಗಿತ್ತು. ಆ ಮೈಸೂರು ಸಂಸ್ಥಾನದಿಂದ ಕರ್ನಾಟಕದಿಂದ ಅಂದ್ರೆ ಮೈಸೂರು ಸಂಸ್ಥಾನದಿಂದ 7 ಜನ ಸದಸ್ಯರು ಆ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಪಾಲ್ಗೊಂಡಿರ್ತಾರೆ. ಹಂಗಾದ್ರೆ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಯಾವಾಗ ನಡೀತಿತ್ತು ಅಂತಂದ್ರೆ ಡಿಸೆಂಬರ್ 9, 1946. ಭಾಳ ಇಂಪಾರ್ಟೆಂಟ್ ಇದು, ಯಾಕಂದ್ರೆ ಸಾಕಷ್ಟು CET ಎಕ್ಸಾಮಲ್ಲಿ ಕೇಳಿದಂಥ ಈ ಪ್ರಶ್ನೆ. ಹಂಗಾರೆ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಯಾವಾಗಂತಂದ್ರೆ ಡಿಸೆಂಬರ್ 9, 1946ರಂದು ನಡೀತೈತಿ. ಅದರ ಹಂಗಾಮಿ ಅಧ್ಯಕ್ಷರನ್ನಾಗಿ ಯಾರು ಮಾಡ್ತಾರೆ ಅಂತಂದ್ರೆ ಸಚ್ಚಿದಾನಂದ ಸಿನ್ಹಾ ಅವರನ್ನು ಹಂಗಾಮಿ ಅಧ್ಯಕ್ಷರಾಗಿ ಮಾಡ್ತಾರೆ. ತದನಂತರ ಎರಡು ದಿನದ ನಂತರ ಅಂದ್ರೆ ಡಿಸೆಂಬರ್ 11, 1946ರಂದು ಈ ಒಂದು ಸಂವಿಧಾನ ಸಭೆಯ ರಚನಾ ಸಭೆಯ ಕಾಯಂ ಸದಸ್ಯರನ್ನಾಗಿ ಅಥವಾ ಕಾಯಂ ಅಧ್ಯಕ್ಷರನ್ನಾಗಿ ಯಾರನ್ನು ಮಾಡ್ತಾರೆ ಅಂತಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇವರನ್ನು ಏನು ಮಾಡ್ತಾರೆ ಅಂದ್ರೆ ಕಾಯಂ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಇನ್ನು TT ಕೃಷ್ಣಮಾಚಾರ್ಯ ಅಂತಂದು ಬರ್ತಾರೆ, ಇವರನ್ನು ಉಪಾಧ್ಯಕ್ಷರನ್ನಾಗಿ ಮಾಡ್ತಾರೆ. ಇಲ್ಲಿ ಸಾಕಷ್ಟು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಡಿಸೆಂಬರ್ 11ರ ನಂತರ ಇವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ. ಇನ್ನು ಸಂವಿಧಾನ ರಚನೆಯಲ್ಲಿ ಅನೇಕರು ಕಾರ್ಯನಿರ್ವಹಿಸ್ತಾರೆ. ಅದರೊಳಗೆ ಜವಾಹರ್ಲಾಲ್ ನೆಹರು ಅವರಾಗಿರಬಹುದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಡಾಕ್ಟರ್ BR ಅಂಬೇಡ್ಕರ್ ಅವರು, ಮೌಲಾನ್ ಅಬುಲ್ ಕಲಾಂ ಆಜಾದ್, C ರಾಜಗೋಪಾಲಾಚಾರಿ, KM ಮುನ್ಸಿ, ಶ್ರೀಮತಿ ಸರೋಜಿನಿ ನಾಯ್ಡು, ಶ್ರೀಮತಿ ಸುಚೇತಾ ಕೃಪಲಾನಿ, ಕರ್ನಾಟಕದಿಂದ S ನಿಜಲಿಂಗಪ್ಪ, KC ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ಟೇಕೂರು ಸುಬ್ರಹ್ಮಣ್ಯ, ಹೀಗೆ ಇಲ್ಲಿ ಸಾಕಷ್ಟು 7 ಜನ ಸದಸ್ಯರು ಕರ್ನಾಟಕದಿಂದ ಈ ರಚನಾ ಸಭೆಯಲ್ಲಿ ಇರ್ತಾರೆ. ತದನಂತರ ಬರೋದು ಯಾವುದು ಅಂತಂದ್ರೆ ಕರಡು ರಚನಾ ಸಮಿತಿ. ಈ ಸಮಿತಿಯು ಒಟ್ಟು ಒಂದು ರಾಷ್ಟ್ರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ವಿವರವಾಗಿ ಏನು ಮಾಡ್ತಂತಂದ್ರೆ ಒಂದು ಕರಡು ರಚನಾ ಸಮಿತಿಯನ್ನು ಒಳಗೊಂಡಿರ್ತೈತಿ. ಈ ಸಮಿತಿ ಒಳಗೆ 22 ಸಮಿತಿಗಳನ್ನು ಒಳಗೊಂಡಿತ್ತು. ಒಂದು ರಾಷ್ಟ್ರಕ್ಕೆ ಸಂಬಂಧಿಸಿದಂತೆ 22 ಸಮಿತಿಗಳಿದ್ವು, 5 ಉಪ ಸಮಿತಿಗಳಿದ್ವು. ಹಾಗಾದ್ರೆ ಒಂದು ರಾಷ್ಟ್ರಕ್ಕೆ ಸಂಬಂಧಿಸಿದಂಥ ವಿಷಯಗಳನ್ನು ವಿವರವಾಗಿ ಸ್ಥೂಲವಾಗಿ ಅಂದ್ರೆ ಇಲ್ಲಿ ಜನರಿಗೆ ಏನು ಮಾಡ್ಕೊಂಡ್ರೆ ಮುಟ್ಟಿಸಬೇಕಾದಂಥ ಜವಾಬ್ದಾರಿ ಇತ್ತು. ಹಾಗಾಗಿ ಅವುಗಳನ್ನು ಪರಿಶೀಲಿಸಲು 22 ಸಮಿತಿಗಳನ್ನು ಇಲ್ಲಿ ರಚನೆ ಮಾಡ್ತಾರೆ. ಇನ್ನು 5 ಉಪ ಸಮಿತಿಗಳನ್ನು ಕೂಡ ರಚನೆ ಮಾಡ್ತಾರೆ. ಈ 5 ಉಪ ಸಮಿತಿಗಳಲ್ಲಿ ಪ್ರಮುಖವಾದದ್ದು ಕರಡು ಸಮಿತಿ. ಈ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಧ್ಯಕ್ಷರಾಗಿದ್ದರು. ಇಲ್ಲಿ ಈ ಸಂವಿಧಾನ ರಚನೆಗೆ ನೀಡಿದಂಥ ಕೊಡುಗೆಯನ್ನು ಆಧರಿಸಿ ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಂವಿಧಾನದ ಶಿಲ್ಪಿ ಅಂತಂದು ಕರಿತೀವಿ. ಹಾಗಾದ್ರೆ ಈ ಕರಡು ಸಮಿತಿಯಲ್ಲಿ ಇನ್ನೂ ಸಾಕಷ್ಟು ಜನ ಪಾಲ್ಗೊಂಡಿದ್ರು. ಅವರುಗಳಲ್ಲಿ ಪ್ರಮುಖರು ಯಾರು ಅಂತಂದ್ರೆ N ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಸಿ, TT ಕೃಷ್ಣಮಾಚಾರಿ, ಮೊಹಮ್ಮದ್ ಸಾದುಲ್ಲಾ, C ಮಾಧವರಾವ್, ಹೀಗೆ ಸಾಕಷ್ಟು ಮಂದಿ ಈ ಕರಡು ಸಮಿತಿಯಲ್ಲಿ ಏನಾಗಿದೆ ಅಂದ್ರೆ ಇತರ ಸದಸ್ಯರು ಇಲ್ಲಿ ಒಳಗೊಂಡಿತ್ತು. ಇನ್ನು ತದನಂತರ ಸಂವಿಧಾನದ ರಚನೆ ಯಾವ ರೀತಿ ಆಯಿತು?
ಇಲ್ಲಿ ನಾವು ಕೇವಲ ಕ್ಯಾಬಿನೆಟ್ ಆಯೋಗವನ್ನು ರಚನೆ ಮಾಡ್ಕೊಂಡ್ವಿ, ಅದಕ್ಕೊಬ್ಬರನ್ನ ಅಧ್ಯಕ್ಷರನ್ನು ನೇಮಕ ಮಾಡಿದ್ವಿ, ಉಪಾಧ್ಯಕ್ಷರನ್ನು ನೇಮಕ ಮಾಡಿದ್ವಿ. ಅದರೊಳಗೆ ಬೇರೆ ಬೇರೆ ರಾಜ್ಯಗಳಿಂದ ಏನು ಮಾಡಿದ್ವಿ ಅಂದ್ರೆ ಇಲ್ಲಿ ಆಯೋಗವನ್ನು ರಚನೆ ಮಾಡಬೇಕಾದ್ರೆ, ಕ್ಯಾಬಿನೆಟ್ ಆಯೋಗವನ್ನು ರಚನೆ ಮಾಡಬೇಕಾದ್ರೆ, ಸಂವಿಧಾನವನ್ನು ಜಾರಿಗೆ ತರಬೇಕಾದ್ರೆ ಸಂವಿಧಾನದ ರಚನೆಯಲ್ಲಿ ರಚನಾ ಸಭೆಯಲ್ಲಿ ಏನು ಮಾಡಿದ್ವಿ ಅಂತಂದ್ರೆ ಸಾಕಷ್ಟು ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಏನು ಎಲ್ಲ ರೀತಿಯಾದಂಥ ಆಡಳಿತದ ದೃಷ್ಟಿಕೋನದಿಂದ ಆಡಳಿತದ ಅನುಭವವನ್ನು ಹೊಂದಿದಂಥ ರಾಜಕೀಯ ನಿಪುಣರಾಗಿರ್ಬೋದು, ರಾಜಕೀಯ ಮುತ್ಸದ್ದಿಗಳಾಗಿರ್ಬೋದು, ಸಾಮಾಜಿಕ ಸುಧಾರಕರಾಗಿರ್ಬೋದು, ಅವುಗಳನ್ನು ಈ ಆಯೋಗದಲ್ಲಿ ಪಾಲ್ಗೊಳ್ಳಲು ಅವರಿಗೆ ಅನುವು ಮಾಡಿಕೊಡ್ತಾರೆ. ತದನಂತರ ಇಲ್ಲಿ ಕರಡು ಸಮಿತಿಯನ್ನು ರಚನೆ ಮಾಡ್ತಾರೆ, ಕರಡು ರಚನಾ ಸಮಿತಿಯನ್ನು ರಚನೆ ಮಾಡ್ತಾರೆ. 22 ಸಮಿತಿಗಳು ಇದ್ರೂ ಕೂಡ ಅದರೊಳಗೆ ಕರಡು ರಚನಾ ಸಮಿತಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದೈತಿ. ಇಲ್ಲಿ ಇದರ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿದ್ರು. ಹಾಗಾಗಿ ಸಾಕಷ್ಟು ಸಂವಿಧಾನದ ಅಂದ್ರೆ ರಾಜಕೀಯವಾಗಿ ಅಷ್ಟೇ ಅಲ್ಲ, ಸಾಮಾಜಿಕವಾಗಿ ಪಳಗಿದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ಮಾಡ್ತಂದ್ರೆ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ಇಲ್ಲಿ ಸಂವಿಧಾನಕ್ಕೆ ಬೇಕಾದಂಥ ಹಲವಾರು ರೀತಿಯಾದಂಥ ಪೀಠಿಕೆಗಳನ್ನು ಬರೀತಾರೆ. ತದನಂತರ ಇಲ್ಲಿ ಸಂವಿಧಾನದ ರಚನೆ, ಹಂಗಾದ್ರೆ ಸಂವಿಧಾನದ ರಚನೆ, ಇಲ್ಲಿ ಸಂವಿಧಾನ ರಚನಾ ಸಭೆಯು ಸಕಲ ಹಲವಾರು ರೀತಿಯಾದಂಥ ಕಾರ್ಯಗಳನ್ನು ಮುಗಿಸಲು ಎಷ್ಟು ವರ್ಷ ಬೇಕಾಯಿತು ಅಂತಂದ್ರೆ 2 ವರ್ಷ 11 ತಿಂಗಳ 18 ದಿನ ಬೇಕು. ಹಂಗಾದ್ರೆ 2 ವರ್ಷ 11 ತಿಂಗಳು 18 ದಿವಸ ಈ ಸಂವಿಧಾನ ರಚನೆಯನ್ನು ನಾವು ಮಾಡಿ ಮುಗಿಸಿವಿ. ಹಾಗಾಗಿ ಇಲ್ಲಿ ರಚನಾ ಸಭೆಯಲ್ಲಿದ್ದಂಥ ಹಲವಾರು ಸಮಿತಿಗಳು ಏನು ಮಾಡ್ತಾವೆ ಅಂದ್ರೆ ನಿರಂತರವಾಗಿ ಕೆಲಸ ನಿರ್ವಹಿಸಿ ಅನೇಕ ಸದಸ್ಯರುಗಳು ಮಂಡಿಸಿದ ತಿದ್ದುಪಡಿಗಳ ಮೇಲೆ ಚರ್ಚೆ ಮಾಡಿ ತದನಂತರ ಕರಡು ಸಂವಿಧಾನವನ್ನು ರಚನೆ ಮಾಡಲಾಗುತ್ತೆ. ಹಾಗಾಗಿ ಬ್ರಿಟಿಷ್ ಸರ್ಕಾರ ಏನು ಮಾಡ್ತಂತಂದ್ರೆ ಹಲವಾರು ರೀತಿಯಾದಂಥ ಕಾನೂನುಗಳನ್ನು ಹೊರಡಿಸುತ್ತೆ. 1909ರಲ್ಲಿ, 1919ರಲ್ಲಿ ಮತ್ತು 1935ರಲ್ಲಿ ಏನು ಮಾಡ್ತಂದ್ರೆ ಇಲ್ಲಿ ಸಾಕಷ್ಟು ಕಾಯ್ದೆಗಳನ್ನು ಬ್ರಿಟಿಷ್ ಸರ್ಕಾರ ನಮ್ಗೆ ಒದಗಿಸಿಕೊಡುತ್ತೆ. ಇಲ್ಲಿ ಬ್ರಿಟನ್ನಿನಿಂದ ಸಂಸದೀಯ ವ್ಯವಸ್ಥೆಯನ್ನು ಅಂದ್ರೆ ನಾವು ಬ್ರಿಟನ್ ದೇಶದಿಂದ ಸಂಸದೀಯ ವ್ಯವಸ್ಥೆಯನ್ನು ಎರವಲವಾಗಿ ಪಡೆದೀವಿ. ಅಮೇರಿಕದಿಂದ ಬಿಲ್ ಆಫ್ ರೈಟ್ಸ್ ಅಂದ್ರೆ ಏನು ಮೂಲಭೂತ ಹಕ್ಕುಗಳಂತೀವಲ್ಲ ಅವುಗಳನ್ನು ಎರವಲಾಗಿ ಪಡೆದೀವಿ. ಇನ್ನು ಅಂತಿಮವಾಗಿ ಸಾಮಾಜಿಕ ಏನು ನಿರ್ದೇಶಕ ತತ್ವಗಳದಾವಲ್ಲ ಆ ಸಾಮಾಜಿಕ ನಿರ್ದೇಶಕ ರಾಜ್ಯ ನಿರ್ದೇಶಕ ತತ್ವಗಳನ್ನು ಐರ್ಲೆಂಡ್ ಆ ಒಂದು ದೇಶದಿಂದ ಎರವಲಾಗಿ ಪಡೆದೀವಿ. ಹೀಗೆ ಇನ್ನು ಸಂವಿಧಾನ ತಿದ್ದುಪಡಿ ಬರ್ತಾ ಆ ಸಂವಿಧಾನ ತಿದ್ದುಪಡಿ ವ್ಯವಸ್ಥೆಯನ್ನು ನಾವು ಆಸ್ಟ್ರೇಲಿಯಾ ದೇಶದಿಂದ ಎರವಲಾಗಿ ಪಡೆದ್ವಿ. ಒಟ್ಟಾರೆಯಾಗಿ ಏನು ಮಾಡ್ತೀವಿ ಅಂದ್ರೆ ಭಾರತದ ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಬೇರೆ ಬೇರೆ ದೇಶದ ಕಾನೂನುಗಳು ಯಾಕೆ ಬೇರೆ ಬೇರೆ ದೇಶದ ಕಾನೂನುಗಳು ನಮಗೆ ಹೊಂದಿಕೊಳ್ತಾವಂತಂದ್ರೆ ಎಲ್ಲ ರೀತಿಯಾದಂಥ ಜನಾಂಗ ಎಲ್ಲೈತೆ ಅಂತಂದ್ರೆ ಭಾರತದೊಳಗೈತಿ. ಎಲ್ಲ ಭಾಷೆಗಳನ್ನು ಮಾತನಾಡುವಂಥ ಇಡೀ ದೇಶದ ಭಾಷೆಗಳನ್ನು ಇಡೀ ಜಗತ್ತಿನೊಳಗೆ ಯಾವ ಭಾಷೆಗಳನ್ನು ಮಾತಾಡ್ತಾರೆ ಅದು ಇಂಡಿಯಾದೊಳಗೆ ಕೂಡ ಆ ಭಾಷೆಗಳನ್ನು ಮಾತನಾಡುವಂಥ ಜನರು ಸಾಕಷ್ಟು ಅದರ. ಯಾಕಂತಂದ್ರೆ ಇಲ್ಲಿ ನಾವು 12 ಮತ್ತು 13ನೇ ಶತಮಾನದಿಂದನೇ ಏನಂತಂದ್ರೆ ಭಾರತದ ಮೇಲೆ ವಿದೇಶಿಗರು ದಾಳಿ ಮಾಡ್ಯಾರ. ಅದರೊಳಗೆ ಯುರೋಪದವ್ರು ಏನು ಮಾಡಿದಾರೆ ಅಂದ್ರೆ ಸಾಕಷ್ಟು ಭಾರತದ ಮೇಲೆ ದಾಳಿ ಮಾಡ್ಯಾರ. ಹಾಗಾಗಿ ಈ ಕರಡು ಸಮಿತಿಯಲ್ಲಿ ನಾವು ಏನು ಮಾಡಿದ್ವಿ ಅಂತಂದ್ರೆ ಈ ಬೇರೆ ಬೇರೆ ಒಂದು ರಾಷ್ಟ್ರದಿಂದ ಅನೇಕ ಅಂಶಗಳನ್ನು ಎರವಲಾಗಿ ಪಡೆದು ಅಂತಿಮವಾಗಿ ಏನು ಮಾಡಿದ್ವಿ ಅಂತಂದ್ರೆ ನವೆಂಬರ್ 26, 1949ರಂದು ನಾವು ಸಂವಿಧಾನವನ್ನು ಅಂಗೀಕಾರ ಮಾಡ್ತೀವಿ. ವಿದ್ಯಾರ್ಥಿಗಳಲ್ಲಿ ಸಂವಿಧಾನದ ಯಾವ ದಿನದಂದು ಅಂಗೀಕಾರ ಪಡ್ತೀವಿ ಅಂತಂದ್ರೆ ನವೆಂಬರ್ 26, 1949ರಂದು. ಇದನ್ನು ನೆನಪಿಟ್ಕೋರಿ. ನವೆಂಬರ್ 26 ಅಂತಂದ್ರೆ ಸಂವಿಧಾನದ ದಿನ ಅಂತಂದು ಕರಿತೀವಿ. ಸಂವಿಧಾನದ ದಿನ ಅಂತಂದ್ರೆ ನವೆಂಬರ್ 26, 1949ರಂದು ಅಂಗೀಕರಿಸಲ್ಪಡ್ತೀವಿ. ಕೊನೆಯದಾಗಿ ಏನಂತಂದ್ರೆ ಜನವರಿ 26, 1950ರಂದು ಇದು ನಮ್ಮ ಭಾರತ ಸಂವಿಧಾನ ಜಾರಿಗೆ ಬರುತ್ತೆ. ಆ ದಿನವನ್ನೇ ನಾವೇನು ಮಾಡ್ತೀವಿ ಅಂದ್ರೆ ಗಣರಾಜ್ಯ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಅಂದ್ರೆ ಒಟ್ಟಾರೆಯಾಗಿ ಸಂವಿಧಾನದ ರಚನೆ ಮಾಡಬೇಕಾದ್ರೆ ಕೇವಲ 1 ದಿನ ಮತ್ತು 2 ದಿನದಲ್ಲಿ ನಾವು ಕಾಲಾವಕಾಶವನ್ನು ತೆಗೆದುಕೊಂಡು ಇದನ್ನು ಸಂವಿಧಾನವನ್ನು ರಚನೆ ಮಾಡಿಲ್ಲ. ಅಂದ್ರೆ ಕನಿಷ್ಠ ನೋಡ್ರಿ 2 ವರ್ಷ 11 ತಿಂಗಳು 18 ದಿವಸ ಈ ಸಂವಿಧಾನ ರಚನೆ ಮಾಡಿದ್ವಿ. ಕೇವಲ ನಾವು ನಮ್ಮ ದೇಶಕ್ಕೆ ಅನ್ವಯ ಆಗುವಂಗ ಏನು ಮಾಡಿದ್ವಿ ಅಂತಂದ್ರೆ ಬೇರೆ ಬೇರೆ ದೇಶದಿಂದ ಹಲವಾರು ವಿಷಯಗಳನ್ನು ಏನು ಮಾಡಿತ್ತು ಅಂದ್ರೆ ಎರವಲಾಗಿ ಪಡೆದುಕೊಂಡ್ವಿ.
ಅಂದ್ರೆ ಅಲ್ಲಿನ ಅಂಶಗಳು ನೋಡ್ರಿ. ನಮ್ಮದು ಸಾಕಷ್ಟು ಏನಿತ್ತು ಅಂತಂದ್ರೆ ಇವತ್ತಿಗೆ 450 ವಿಧಿಗಳನ್ನು ಕಾಣ್ತೀವಿ, 25 ವಿಭಾಗಗಳನ್ನು ಕಾಣ್ತೀವಿ. ಹಂಗಾದ್ರೆ 450 ವಿಧಿಗಳನ್ನು ಕಂಡಾಗ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಕೇವಲ ಅಮೇರಿಕಾ ಸಂವಿಧಾನವನ್ನು ನಾವು ನೋಡೋದಾದ್ರೆ ಅದೇ ಹೆಂಗೈತಿ ಅಂತಂದ್ರೆ ಕೇವಲ 7 ಪುಟದಲ್ಲಿ ಐತಿ. ಅಂದ್ರೆ 7 ಪುಟದಲ್ಲಿ ಅಷ್ಟೇ ಇರೋ ಸಂವಿಧಾನ ಐತಿ. ಆದ್ರೆ ನಮ್ದು ಏನಾಗಿತ್ತು ಅಂತಂದ್ರೆ ಲಿಖಿತ ರೂಪದಲ್ಲಿರುವಂತ ಬೃಹತ್ ಸಂವಿಧಾನ ಯಾವ್ದಂತಂದ್ರೆ ಭಾರತ ದೇಶದ್ದು. ಆ ಲಿಖಿತ ಏನು ವಿಧಿಗಳದಾವಲ್ಲ, ಆ ಲಿಖಿತ ವಿಧಿಗಳಲ್ಲೇ ಮತ್ತೆ ಉಪ ಕಾಲಂಗಳು ಬರ್ತಾವೆ, ಉಪ ವಿಧಿಗಳು ಬರ್ತಾವೆ. ಹಾಗಾಗಿ ನಮ್ಮ ಭಾರತ ಸಂವಿಧಾನ ಏನಂತಂದ್ರೆ ಬಹಳಷ್ಟು ಕಠಿಣಕರವಾದದ್ದು ಮತ್ತು ಬೃಹದಾಕಾರವಾದದ್ದು. ಹಾಗಾಗಿ ನಮ್ಮ ಸಂವಿಧಾನ ರಚನೆಯನ್ನು ಮಾಡ್ಬೇಕಾದ್ರೆ ಇಷ್ಟೆಲ್ಲ ಏನು ಮಾಡಿವಿ ಅಂತಂದ್ರೆ ನಾವು ಬೇರೆ ಬೇರೆ ದೇಶದ ರಾಷ್ಟ್ರಕ್ಕೆ ಅನ್ವಯವಾಗಂಗ ನಮ್ಮ ದೇಶಕ್ಕೆ ಅನ್ವಯವಾಗಂಗ ಬೇರೆ ದೇಶದಿಂದ ಸಾಕಷ್ಟು ಕಾನೂನು ಸುವ್ಯವಸ್ಥೆಗಳನ್ನು ಎರವಲಾಗಿ ಪಡೆದು ಏನು ಮಾಡಿದ್ವಿ ಅಂದ್ರೆ ಸಂವಿಧಾನವನ್ನು ರಚನೆ ಮಾಡಿವಿ. ಹಂಗಾದ್ರೆ ಮೂಲ ಇನ್ನೊಂದು ಪ್ರಮುಖವಾದ ಅಂಶ ಯಾವುದು ಅಂತಂದ್ರೆ ಸಂವಿಧಾನದ ಪ್ರಸ್ತಾವನೆ. ಇದಕ್ಕೆ ನಾವು ಪೂರ್ವ ಪೀಠಿಕೆ ಅಂತಂದು ಕೂಡ ಕರಿತೀವಿ. ಹಂಗಾದ್ರೆ ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಹೆಂಗೈತಿ, ಪೂರ್ವ ಪೀಠಿಕೆ ಯಾವ ಅಂಶಗಳನ್ನು ಒಳಗೊಂಡೈತಿ? ಇಲ್ಲಿ ಪೂರ್ವ ಭಾರತದ ಸಂವಿಧಾನವು ತನ್ನದೇ ಆದಂಥ ಪೂರ್ವ ಪೀಠಿಕೆಯನ್ನು ಒಳಗೊಂಡೈತಿ. ಆ ಪೂರ್ವ ಪೀಠಿಕೆಗಳನ್ನು ಒಳಗೊಂಡಿದ್ದು ಯಾವುದು ಅಂತಂದ್ರೆ ಸಂವಿಧಾನ ರಚನಾಕಾರರ ವಿಚಾರಧಾರೆಗಳನ್ನು ಒಳಗೊಂಡೈತಿ. ಹಾಗಾದ್ರೆ ಏನು ಸಂವಿಧಾನ ರಚನೆ ಮಾಡಕ್ಕೆ ಸಾಕಷ್ಟು ವಿಚಾರಕಾರರು ಬಂದಿದ್ರಲ್ಲ, ಅವರ ಒಂದು ಆಲೋಚನೆಗಳನ್ನು ಈ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಕಾಣ್ತೀವಿ. ಹಂಗಾದ್ರೆ ಏನೇನು ಅದಾವ ಅಂತಂದ್ರೆ ವಿಚಾರಗಳು, ಅದರ ಸಂವಿಧಾನದ ರೂಪರೇಷೆ ಹೆಂಗಿರಬೇಕು, ಸಂವಿಧಾನ ಅಂತಂದ್ರೆ ಮೌಲ್ಯಯುತವಾಗಿರಬೇಕು, ಇನ್ನೊಬ್ಬರಿಗೆ ಅರ್ಥಗರ್ಭಿತವಾದಂಥ ಸಂವಿಧಾನವನ್ನು ನಾವೇನು ಮಾಡ್ಬೇಕಂತಂದ್ರೆ ಜನರಿಗೆ ಒದಗಿಸಬೇಕಾದಂಥ ಸಂದರ್ಭ. ಹಾಗಾಗಿ ಇದರೊಳಗೆ ಹಲವಾರು ಸಿದ್ಧಾಂತಗಳಿದ್ದು, ಆದರ್ಶ ತತ್ವಗಳಿದ್ವು, ಸಿದ್ಧಾಂತಗಳಿದ್ವು. ಇನ್ನು ಏನೋ ಉದ್ದೇಶಗಳ ಸಾರಾಂಶ ಇತ್ತಲ್ಲ, ಇಲ್ಲಿ ಸಾಕಷ್ಟು ಮೌಲ್ಯಗಳಿರಬೇಕು, ಸಂವಿಧಾನದ ರೂಪರೇಷೆ ಇರಬೇಕು, ಅಷ್ಟೇ ಅಲ್ಲ ಸಿದ್ಧಾಂತಗಳನ್ನು ಒಳಗೊಂಡಿರಬೇಕು, ಉದ್ದೇಶಗಳ ಸಾರಾಂಶವೇ ಇಲ್ಲಿ ಸಂವಿಧಾನ ಏನು ಮಾಡ್ತಂದ್ರೆ. ಹಂಗಾದ್ರೆ ಏನೇನೋ ಮೌಲ್ಯಗಳನ್ನು ಒಳಗೊಂಡಿತ್ತು ಭಾರತ ಸಂವಿಧಾನ. ಹಂಗೆ ಪೂರ್ವ ಪೀಠಿಕೆ ಒಳಗೆ ಏನೇನೋ ಮೌಲ್ಯಗಳಿದ್ವು. ಆ ಮೌಲ್ಯಗಳಲ್ಲಿ ಯಾವುದಂತಂದ್ರೆ ಭಾರತ ಒಂದು ಸ್ವತಂತ್ರ ದೇಶ, ಗಣರಾಜ್ಯ, ಪ್ರಜೆಗಳ ಪರಮಾಧಿಕಾರ ಅಂದ್ರೆ ಪ್ರಜಾಪ್ರಭುತ್ವ ದೇಶ, ಜನತೆಯ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ನ್ಯಾಯ ಒದಗಿಸುವುದಾಗಿ ಈ ಒಂದು ಪ್ರಸ್ತಾವನೆ ತಿಳಿಸುತ್ತೆ. ಹಾಗಾದ್ರೆ ಸಂವಿಧಾನದ ಪ್ರಸ್ತಾವನೆಯಲ್ಲಿ ನೋಡ್ಬೇಕಾದ್ರೆ ನಮಗೇನೇನು ಬೇಕಂತಂದ್ರೆ ಮೊದಲು ಸ್ವಾತಂತ್ರ್ಯ ಇರಬೇಕು, ಆ ಒಂದು ರಾಷ್ಟ್ರ ಗಣರಾಜ್ಯವಾಗಿರಬೇಕು, ಅಲ್ಲಿ ಯಾರಿಗೆ ಪರಮಾಧಿಕಾರ ಇರಬೇಕಂತಂದ್ರೆ ಪ್ರಜೆಗಳಿಗೆ ಪರಮಾಧಿಕಾರ ಇರಬೇಕು. ನಾನು ಈ ಮಾತು ಸಾಕಷ್ಟು ಒಪ್ಪೋದಿಲ್ಲ. ಯಾಕಂತಂದ್ರೆ ಪ್ರಜೆಗಳಿಗೆ ಪರಮಾಧಿಕಾರ ಐತಿ ಯಾವಾಗ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಪರಮಾಧಿಕಾರ ಐತಿ. ನಮ್ಮ ರಾಜಕೀಯ ಮುಖಂಡರು ಕೂಡ ಹಂಗಾದರೆ ಯಾವಾಗ ಬರ್ತಾರೆ, 4 ವರ್ಷದಿಂದ ಭೇಟಿಯಾಗಿರ್ತಾರ, ವಾಪಸ್ಸು 4 ವರ್ಷ ಆದ್ಮೇಲೆ ಬರ್ತಾರ ಅವ್ರು. ನಾವು ಏನ್ ಮಾಡ್ಕಂತಂದ್ರೆ ಇಲ್ಲಿ ನಾವೇನು ಪ್ರಜೆಗಳ ಪರಮಾಧಿಕಾರ ಐತಲ್ಲ ಅದನ್ನ ಸರಿಯಾಗಿ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ಸರಿಯಾಗಿ ಯಾರು ಇರ್ತಾರಲ್ಲ ಅವ್ರಿಗೆ ಅದನ್ನು ನಾವು ನಿರ್ಣಯವಾಗಕ್ಕೆ ಕೊಡಬೇಕು. ಹಾಗಾಗಿ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಸಾಕಷ್ಟು ಪ್ರಜಾಪ್ರಭುತ್ವ ಐತಲ್ಲ ಅದನ್ನು ನಾವು ಏನು ಮಾಡ್ಬೇಕಂತಂದ್ರೆ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಜನತೆಯ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ ಯಾವುದು ಒದಗಿಸ್ಕೊಡುತ್ತಂತಂದ್ರೆ ಸಂವಿಧಾನ ಒದಗಿಸ್ಕೊಡ್ತಾ ಅದನ್ನು ನಾವು ಪೂರ್ವ ಪೀಠಿಕೆಯಲ್ಲಿ ಕಾಣ್ತೀವಿ. ಹಾಗಾದ್ರೆ ನಮ್ಮ ಸಂವಿಧಾನ ಹೆಂಗೈತಿ ಅಂತಂದ್ರೆ ಅರ್ಥಗರ್ಭಿತವಾಗೈತಿ, ದೇಶದ ರಾಜಕೀಯ ವ್ಯವಸ್ಥೆಯ ಚಿತ್ರಣವನ್ನು ಚಿತ್ರಿಸೈತ. ಹಾಗಾದ್ರೆ ಅರ್ಥಗರ್ಭಿತವಾದಂಥ ಸಂವಿಧಾನದ ಪ್ರಸ್ತಾವನೆ ನಮ್ದಾಗೈತಿ. ಬಹಳಷ್ಟು ರಾಜಕೀಯ ಚಿತ್ರಣವನ್ನು, ಆ ದೇಶದ ರಾಜಕೀಯ ಚಿತ್ರಣ ಸಂಪೂರ್ಣವಾಗಿ ನಮಗೆ ಬಿಂಬಿಸಿಕೊಡುತ್ತೆ. ಹಾಗಾದ್ರೆ ಇಲ್ಲಿ ಸಂವಿಧಾನದ ಕೈ ದೀಪ ಯಾವುದಂತಂದ್ರೆ ಸಂವಿಧಾನದ ಪ್ರಸ್ತಾವನೆ. ಪೂರ್ವ ಪೀಠಿಕೆಗೆ ನಾವೇಂತಂದ್ರೆ ಸಂವಿಧಾನದ ಕೈ ದೀಪ ಅಂತಂದು ಕರಿತೀವಿ. ಇನ್ನು ಇದನ್ನು ಕೆಲವರು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಸಂವಿಧಾನದ ಒಡವೆ ಅಂತಂದು ಕರಿತಾರೆ. ಇನ್ನು KM ಮುನ್ಷಿ ಅಂತಂದು ಬರುವಂಥ ಒಬ್ಬ
ಸಂವಿಧಾನದ ವಿಚಾರ ಚಿಂತಕ ಏನಂತಂದು ಕರಿತಾರೆ ಅಂತಂದ್ರೆ ರಾಜಕೀಯ ಜಾತಕ ಅಂತಂದು ಕರಿತಾರೆ. ಇದನ್ನ ಏನು ಮಾಡ್ತಂದ್ರೆ ರಾಜಕೀಯ ಜಾತಕ ಅಂತಂದು ಕರಿತಾರೆ. ಈ ರೀತಿಯಾಗಿ ಏನು ಮಾಡ್ತಂದ್ರೆ ಸಂವಿಧಾನದ ಪೂರ್ವ ಪೀಠಿಕೆಗಳಲ್ಲಿ ಈ ಎಲ್ಲ ಅಂಶಗಳನ್ನು ಕಾಣ್ತೀವಿ. ಹಾಗಾದ್ರೆ ಈ ಸಂವಿಧಾನದ ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆಯಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ ಇದನ್ನ ಯಾವ ರೀತಿಯಾಗಿ ಯಾರು ಮಂಡಿಸಿದ್ರು, ಯಾರ ಅಧ್ಯಕ್ಷತೆಯಲ್ಲಿ ಯಾರು ಮಂಡಿಸಿದ್ರು ಅನ್ನೋದು ಬಹಳಷ್ಟು ಮುಖ್ಯ. ಇನ್ನು ಈ ಭಾರತದ ಪ್ರಸ್ತಾವನೆಯ ಪೂರ್ವ ಪೀಠಿಕೆಯನ್ನು ನಾವು ಏನು ಮಾಡ್ಬೇಕಂತಂದ್ರೆ ನವೆಂಬರ್ 26 ಅಂದ್ರೆ ಸಂವಿಧಾನದ ದಿನದಂದು ನಾವು ಹೇಳ್ಬೇಕಂತಂದ್ರೆ ಅತ್ಯಂತ ಅರ್ಥಗರ್ಭಿತವಾಗಿ ಅದನ್ನು ನಾವು ಓದಬೇಕು. ಓದಿ ಅದನ್ನು ಏನು ಮಾಡ್ಬೇಕಂತಂದ್ರೆ ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಏನು ಒಳಗೊಂಡೈತಿ, ಅದರ ಉದ್ದೇಶಗಳ ಸಾರಾಂಶವೇನು ಅಂತಂದು ತಿಳಿದುಕೊಳ್ಳೋಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಇಲ್ಲಿ ನಾನು ಏನು ಮಾಡ್ತೇನೆ ಅಂದ್ರೆ ಸಂವಿಧಾನದ ಪ್ರಸ್ತಾವನೆ, ನಮ್ಮ ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ನಿಮ್ಮ ಮುಂದೆ ಅಚ್ಚುಕಟ್ಟಾಗಿ ಅರ್ಥಗರ್ಭಿತವಾಗಿ ಓದ್ತೀನಿ. ನೀವು ಕೂಡ ಅದೇ ರೀತಿಯಾಗಿ ಏನು ಮಾಡ್ಬೇಕಂತಂದ್ರೆ ಮನೆಯಲ್ಲಿ ಓದಿ ಅದನ್ನು ನೀವು ವಿಡಿಯೋ ರೆಕಾರ್ಡ್ ಅಥವಾ ಆಡಿಯೋ ರೆಕಾರ್ಡ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಹಾಕ್ರಿ. ಅಂದ್ರೆ ಸಂವಿಧಾನದ ಯಾವ ದಿನದಂದು ನವೆಂಬರ್ 26 ಆ ದಿನದಂದು ಮಾತ್ರ ನೀವು ವಿಡಿಯೋ ರೆಕಾರ್ಡ್ ಮಾಡಿ ಇದನ್ನು ಅರ್ಥಗರ್ಭಿತವಾಗಿ ಓದಬೇಕು. ಎಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲದೆ ಓದಬೇಕು. ನಾ ಯಾವ ರೀತಿ ಓದ್ತೀನಿ ಅದನ್ನು ನೀವು ಕೂಡ ಮನೆಯಲ್ಲಿ ಏನು ಮಾಡ್ಬೇಕಂತಂದ್ರೆ ಸಾಕಷ್ಟು ಬಾರಿ ಓದಿ ಅದನ್ನು ವಿಡಿಯೋ ಮಾಡಿ ಕಳಿಸ್ರಿ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಪರಮಾಧಿಕಾರ ಸಮಾಜವಾದಿ ಸರ್ವಧರ್ಮ ಸಮನ್ವಯ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಹಾಗೂ ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಹಾಗೂ ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ, ಅವಕಾಶ ಹಾಗೂ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಮೂಡಿಸಿ ಎಲ್ಲರಲ್ಲಿಯೂ ಭ್ರಾತೃತ್ವ ಭಾವನೆಯನ್ನು ಬೆಳಗುವಂತೆ ಶ್ರದ್ಧಾಪೂರ್ವಕವಾದ ದೃಢ ಸಂಕಲ್ಪ ಮಾಡುವುದರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ದಿನಾಂಕ 26 ನವೆಂಬರ್ 1949ನೆಯ ದಿನದಂದು ಈ ಮೂಲಕ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿತಗೊಳಿಸಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಹಾಗಾದ್ರೆ ನಮ್ಮ ಭಾರತ ಸಂವಿಧಾನವನ್ನು ಏನು ಮಾಡಿದ್ವಿ ಅಂತಂದ್ರೆ ನಮಗೆ ನಾವು ಯಾವಾಗ ನವೆಂಬರ್ 26 1949ರಂದು ಇದನ್ನು ನಾವು ಏನು ಮಾಡಿದ್ವಿ ಅಂದ್ರೆ ಈ ರೀತಿಯಾಗಿ ಭಾರತದ ಪ್ರಸ್ತಾವನೆಯನ್ನು ಒಳಗೊಂಡಿರುತ್ತೆ. ಹಾಗಾದ್ರೆ ಭಾರತದ ಪ್ರಜೆಗಳಾದ ನಾವು, ಹಾಗಾದ್ರೆ ಮೊದಲನೇ ಅಂಶ ಯಾವುದು ಅಂತಂದ್ರೆ ಭಾರತದ ಪ್ರಜೆಗಳಾದ ನಾವು ಎಂದು ಆರಂಭಗೊಳ್ಳುವುದರಿಂದ ಈ ಒಂದು ಪ್ರಸ್ತಾವನೆ ಏನಾಗುತ್ತಂದ್ರೆ ಚಾಲ್ತಿಯಲ್ಲಿ ಬರುತ್ತೆ. ಭಾರತ ಸಂವಿಧಾನ ಭಾರತದಿಂದ ಏನಾಗುತ್ತೆ ಅಂದ್ರೆ ರಚನೆಗೊಂಡೈತಿ. ಹಾಗಾಗಿ ಭಾರತದ ಪ್ರಜೆಗಳೆಲ್ಲ ನಾವು ಭಾರತೀಯರು. ನಾವೆಲ್ಲ ಯಾರು? ಭಾರತೀಯರು. ಏಕತೆಯಲ್ಲಿ ನಾವು ವೈವಿಧ್ಯತೆಯಲ್ಲಿ ಏಕತೆಯನ್ನು ತೋರಿಸ್ತೀವಿ, ವೈವಿಧ್ಯತೆಯಲ್ಲಿ ಏಕತೆಯನ್ನು ತೋರಿಸ್ತೀವಿ. ಅಷ್ಟೇ ಅಲ್ಲ, ಎಲ್ಲ ರೀತಿಯಾದಂಥ ಒಂದೇ ಎಂಬ ಭಾವನೆ ಹೊಂದಿ ಹಲವಾರು ರೀತಿಯಾದಂಥ ಆಶೋತ್ತರಗಳನ್ನು ಏನು ಮಾಡ್ತೀವಿ ಅಂದ್ರೆ ಕಾಪಾಡಿಕೊಳ್ತೀವಿ. ಈ ದೇಶದ ಸಂರಕ್ಷಣೆ ಮಾಡ್ತೀವಿ. ಇಲ್ಲಿ ಎರಡನೇದು ಯಾವುದು ಅಂತಂದ್ರೆ ಸಾರ್ವಭೌಮ ಅಥವಾ ಇದಕ್ಕೆ ಪರಮಾಧಿಕಾರದ ರಾಷ್ಟ್ರ ಅಂತಂದು ಕರಿತೀವಿ. ಪರಮಾಧಿಕಾರದ ರಾಷ್ಟ್ರ ಅಂತಂದ್ರೆ ಇಲ್ಲಿ ಭಾರತ ಪ್ರಪಂಚದ ಯಾವುದೇ ರಾಷ್ಟ್ರಕ್ಕೆ ಅಧೀನವಾಗಿರೋದು. ಅಂದ್ರೆ ನಾವು ಇನ್ನೊಬ್ಬರ ಅಧೀನದಲ್ಲ, ಸ್ವತಂತ್ರವಾಗಿ ಮಾಡ್ತಂದ್ರೆ 1900 ಮೊದಲು ಅಧೀನದಲ್ಲಿದ್ವಿ. 3.5 ಶತಮಾನಗಳ ಕಾಲ ನಾವು ಬ್ರಿಟಿಷರ ಅಧೀನದಲ್ಲಿದ್ವಿ. ಬೇರೆ ಬೇರೆ ಯುರೋಪರ ಅಧೀನದಲ್ಲಿದ್ವಿ. ಆದ್ರೆ ಯಾವಾಗ ನಮ್ಗೆ ಆಗಸ್ಟ್ 15 1947ರಂದು ಸ್ವಾತಂತ್ರ್ಯ ಸಿಕ್ಕಲ್ಲ, ಅವಾಗ ನಾವೇನಂತ ಅಂದ್ರೆ ಸಾರ್ವಭೌಮ ಪರಮಾಧಿಕಾರವನ್ನು ಪಡೆದುಕೊಂಡ್ವಿ. ಅಲ್ಲಿಂತ ನಮ್ದು ಎಂಥ ರಾಷ್ಟ್ರ ಅಂತಂತಂದ್ರೆ ಪರಮಾಧಿಕಾರ ರಾಷ್ಟ್ರ. ಅದರೊಳಗೆ ಯಾರ ಪರಮಾಧಿಕಾರ ಐತಿ ಅಂತಂದ್ರೆ ಪ್ರಜೆಗಳ ಪರಮಾಧಿಕಾರ. ಪ್ರಜೆಗಳು ಇಲ್ಲಿ ಚುನಾವಣೆಯ ಮೂಲಕ ಏನು ಮಾಡ್ತಂತಂದ್ರೆ ತಮ್ಮ ಪರಮಾಧಿಕಾರವನ್ನು ಚಲಾಯಿಸುವ ಮೂಲಕ ಏನು ಮಾಡ್ತಂತಂದ್ರೆ ಇಲ್ಲಿ ಸಾಕಷ್ಟು ರಾಜಕೀಯ ಮುಖಂಡರನ್ನು ಆಯ್ಕೆ ಮಾಡ್ತಾರೆ. ಹೀಗೆ ಏನು ಮಾಡ್ತಂತಂದ್ರೆ ಇಲ್ಲಿ ಯಾವುದೇ ವಿಶ್ವಕ್ಕೆ ಅಥವಾ ಯಾವುದೇ ಬಣಕ್ಕೆ ಸೇರಲಾರದೆ ಏನು ಮಾಡಿದ್ವಿ ಅಂತಂದ್ರೆ ನಮ್ಮದೇ ಆದ ಒಂದು ಪ್ರತ್ಯೇಕ ಇಲ್ಲಿ ಅಲಿಪ್ತ ನೀತಿಯನ್ನು ಅನುಸರಿಸಿದ್ವಿ. ಎರಡನೆಯ ಒಂದು ಮಹಾಯುದ್ಧದ ಸಮಯದಲ್ಲಿ ಮತ್ತು ಇಲ್ಲಿ ರಷ್ಯಾ ಮತ್ತು
ಅಮೇರಿಕಾದ ಯುದ್ಧದಲ್ಲಿ ನಾವು ಏನು ಮಾಡಿದ್ವಿ ಅಂದ್ರೆ ಅಲಿಪ್ತ ನೀತಿಯನ್ನು ಅನುಸರಿಸಿದ್ವಿ. ಯಾವುದೇ ರೀತಿಯಾದಂಥ ಯಾವುದೇ ಬಣಕ್ಕೆ ಸೇರಲಾರ್ದೆ. ಹಾಗಾಗಿ ಇಲ್ಲಿ ಅಲಿಪ್ತ ನೀತಿ ಆಗಿರ್ಬೋದು, ಸಾಕಷ್ಟು ಯೋಜನಾ ಪದ್ಧತಿಗಳನ್ನು ಏನು ಮಾಡ್ತೀವಿ ಅಂದ್ರೆ ಅನುಸರಿಸಿ ಆಂತರಿಕ ಮತ್ತು ಬಾಹ್ಯ ಪರಮಾಧಿಕಾರವನ್ನು ಏನು ಮಾಡ್ತೀವಿ ಅಂದ್ರೆ ಇಲ್ಲಿ ನಾವು ಪಡೆದೀವಿ. ಇನ್ನು ನೆಕ್ಸ್ಟು ಜಾತ್ಯತೀತ ಅಥವಾ ಮತ ನಿರಪೇಕ್ಷ ರಾಷ್ಟ್ರ. ನಾವಿಲ್ಲಿ ಪ್ರತ್ಯೇಕವಾಗಿ ಜಾತ್ಯತೀತ ರಾಷ್ಟ್ರ ಸಾಕಷ್ಟು ಏನು ಮಾಡ್ತೀವಿ ಅಂದ್ರೆ ಭಾರತ ಒಂದು ಇಲ್ಲಿ ಏನಾಗಿತ್ತು ಅಂತಂದ್ರೆ ಜಾತ್ಯತೀತ ಎಂಬ ಪದವನ್ನು ನಾವು ಸಂವಿಧಾನದ 42ನೇ ಒಂದು ತಿದ್ದುಪಡಿಯ ಮೂಲಕ ಏನು ಮಾಡಿದ್ವಿ ಅಂತಂದ್ರೆ ಈ ಒಂದು 1976ರಲ್ಲಿ ಏನು ಮಾಡಿದ್ವಿ ಅಂದ್ರೆ ಇದನ್ನ ಸಂವಿಧಾನದಿಂದ ಏನು ಮಾಡಿದ್ವಿ ಅಂತಂದ್ರೆ ಇಲ್ಲಿ ಅಳವಡಿಸಿಕೊಂಡೀವಿ. ಹಾಗಾದ್ರೆ 42ನೇ ತಿದ್ದುಪಡಿ ಮೂಲಕ 1976ರಲ್ಲಿ ಜಾತ್ಯತೀತ ಎಂಬ ಒಂದು ಏನು ಮಾಡಿವಿ ಅಂತಂದ್ರೆ ಈ ಒಂದು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಏನು ಮಾಡಿದ್ವಿ ಅಂದ್ರೆ ಅಳವಡಿಸಿಕೊಂಡೀವಿ. ಇನ್ನೊಂದು ಬರುತ್ತೆ ಸಮಾಜವಾದ ಅಂತಂದು ಬರುತ್ತೆ. ಇನ್ನೊಂದು ಯಾವುದು? ಸಮಾಜವಾದ. ಇಲ್ಲಿ ಜಾತ್ಯತೀತ ಮತ್ತು ಸಮಾಜವಾದ 42ನೇ ತಿದ್ದುಪಡಿ ಮೂಲಕ ಏನು ಅಂತಂದ್ರೆ 1976ರಲ್ಲಿ ನಮ್ಮ ಸಂವಿಧಾನದ ಮೂಲ ಪ್ರಸ್ತಾವನೆಯಲ್ಲಿ ಈ ಎರಡೂ ಅಂಶಗಳನ್ನು ಏನು ಅಂತಂದ್ರೆ ಒಳಗೊಂಡಿವಿ. ಇಲ್ಲಿ ಜಾತ್ಯತೀತ ಮತ್ತು ಸಮಾಜವಾದ ನಾವು ಈ ಎರಡೂ ಸಂವಿಧಾನದ ಪ್ರಸ್ತಾವನೆ ನೋಡ್ಬೇಕಾದ್ರೆ 42ನೇ ತಿದ್ದುಪಡಿ ಏನಾಗಿತ್ತಂದ್ರೆ ಸಂವಿಧಾನದಲ್ಲೇ ಇಲ್ಲಿವರೆಗೂ 101 ತಿದ್ದುಪಡಿಗಳಾಗಿದ್ರು ಕೂಡ ಅದರೊಳಗೆ ಅತ್ಯಂತ ದೊಡ್ಡ ತಿದ್ದುಪಡಿ ಯಾವುದಂತಂದ್ರೆ 42ನೇ ತಿದ್ದುಪಡಿ. ಇದನ್ನು ಸಾಕಷ್ಟು ನಿಮಗೆ CET ಎಕ್ಸಾಮ್ ಒಳಗೆ ಕೇಳ್ಯಾರ. ಒಮ್ಮೆ ತಿದ್ದುಪಡಿ ಕೇಳ್ತಾರೆ, ಒಮ್ಮೆ ಯಾವ ಇಶ್ಯೂ ಒಳಗಾಗೈತಿ. ಹಂಗಾದ್ರೆ 1976ರಲ್ಲಿ ಯಾರು ಪ್ರಧಾನಮಂತ್ರಿ ಇದ್ರು ಅಂತಂದ್ರೆ ಈ ಭಾರತ ಅತ್ಯುನ್ನತ ಮಹಿಳೆ ಅಂದ್ರೆ ಪ್ರಧಾನಮಂತ್ರಿ, ಮಹಿಳೆಯ ಭಾರತ ಕಂಡಂತ ಅತ್ಯುನ್ನತ ಪ್ರಧಾನಮಂತ್ರಿ ಯಾರು ಅಂತಂದ್ರೆ ಇಂದಿರಾ ಗಾಂಧಿಯವರಿದ್ರು. ಆ ಇಂದಿರಾ ಗಾಂಧಿಯವರ ಪ್ರಧಾನಮಂತ್ರಿಯ ಒಂದು ವಹಿಸಿಕೊಂಡಾಗ ಇಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಒಂದು ತಿದ್ದುಪಡಿ ಮಾಡಿ ಏನು ಮಾಡ್ತಾರೆ ಅಂತಂದ್ರೆ ಅಷ್ಟೇ ಅಲ್ಲ, ಇಲ್ಲಿ ಆಸ್ತಿಯ ಹಕ್ಕನ್ನು ಕಿತ್ತು ಕೂಡ ಹಾಕ್ತಾರೆ 42ನೇ ತಿದ್ದುಪಡಿಯಿಂದ. ಅಂದ್ರೆ ಇಲ್ಲಿ 42ನೇ ತಿದ್ದುಪಡಿಯಿಂದ ಆಸ್ತಿಯ ಹಕ್ಕು ಕೂಡ ತೆಗೆದು ಹಾಕ್ತಾರೆ. ಆ ಆಸ್ತಿ ಹಕ್ಕನ್ನು ಇವರ ಒಂದು ಪ್ರಧಾನಮಂತ್ರಿ ಇದ್ದಾಗ ಕೂಡ ಅಲ್ಲಿ ಆಸ್ತಿಯ ಹಕ್ಕನ್ನು ಕಿತ್ತು ಹಾಕ್ತಾರೆ. ಇಲ್ಲಿ ತದನಂತರ ಏನು ಮಾಡ್ತೀವಿ ಅಂತಂದ್ರೆ ಇನ್ನೊಂದು ಪ್ರಜಾಸತ್ತಾತ್ಮಕ ಗಣರಾಜ್ಯ. ಹಾಗಾದ್ರೆ ಭಾರತ ಒಂದು ಪ್ರಜಾಸತ್ತಾತ್ಮಕ ಅಂತಂದ್ರೆ ಇಲ್ಲಿ ಪ್ರಜೆಗಳಿಂದ ಏನಾಗುತ್ತಂತಂದ್ರೆ ಗಣರಾಜ್ಯವನ್ನು ನಾವು ಸ್ಥಾಪನೆ ಮಾಡ್ತೀವಿ. ಹಾಗಾದ್ರೆ ಪ್ರಜೆಗಳಿಂದ ಏನು ಮಾಡ್ತೀವಿ ಅಂತಂದ್ರೆ ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ಪ್ರಜೆಗಳಿಂದ ನಿರ್ಣಯ ತೆಗೆದುಕೊಳ್ಳೋದು. ಪ್ರಜಾಸತ್ತಾತ್ಮಕ ಅಂದ್ರೆ ಪ್ರಜೆಗಳಿಂದ ಅಂದ್ರೆ ನಮ್ಮವರ್ಲಿಂದ ನಾವೇನು ಮಾಡ್ತೀವಿ ಅಂತಂದ್ರೆ ಪ್ರಜಾಪ್ರಭುತ್ವ ಅಂತಂದ್ರೆ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿರುವಂಥ ಸರ್ಕಾರ. ಆ ಸರ್ಕಾರ ಯಾವ್ದು ಒಳಗೊಂಡೈತಿ ಅಂತಂದ್ರೆ ನಮ್ಮ ದೇಶ ಒಳಗೊಂಡೈತಿ. ಈ ಎಲ್ಲ ಅಂಶಗಳು ಏನಂತಂದ್ರೆ ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಒಳಗೊಂಡಿರ್ತೀವಿ. ಈ ಎಲ್ಲವನ್ನು ಒಳಗೊಂಡಂತೆ ಏನು ಮಾಡ್ತೀವಿ ಅಂದ್ರೆ ನಮ್ಮ ಸಂವಿಧಾನದ ಏನು ಪೂರ್ವ ಪ್ರಸ್ತಾವನೆಯನ್ನು ನಾವು ನವೆಂಬರ್ 26, 1949ರಂದು ನಮಗೆ ನಾವೇ ಏನು ಮಾಡಿತ್ತಂದ್ರೆ ಸಮರ್ಪಕವಾಗಿ ಅರ್ಪಿಸಿಕೊಂಡಿದ್ದೇವೆ. ಹಾಗಾದ್ರೆ ಈ ಎಲ್ಲ ಅಂಶಗಳನ್ನು ನೋಡಿದಾಗ ಇನ್ನೊಮ್ಮೆ ನೋಡ್ರಿ, ಇಲ್ಲಿ ಭಾರತ ಸಂವಿಧಾನ ಅಂಗೀಕಾರ ಅದರ ರಚನೆ ಆಗಬೇಕಾದ್ರೆ ಮೊದಲು ಸಾಕಷ್ಟು ಭಾರತ ಸ್ವತಂತ್ರಗೊಂಡಾಗ ಹಲವಾರು ರೀತಿಯಾದಂಥ ಸಮಸ್ಯೆಗಳಿದ್ವು. ಆ ಸಮಸ್ಯೆಗಳಲ್ಲಿ ನಿರಾಶ್ರಿತರಿಗೆ ಪುನರ್ವಸತಿಯನ್ನು ಕಲ್ಪಿಸಿಕೊಡ್ಬೇಕಾಗಿತ್ತು, ಸಂಸ್ಥಾನಗಳ ವಿಲೀನೀಕರಣ ಮಾಡಬೇಕಾಗಿತ್ತು. ಇದನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡ್ತಾರೆ ಯಾರು? ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು. ಇನ್ನು ಕಾನೂನು ಸುವ್ಯವಸ್ಥೆಯನ್ನು ಇಲ್ಲಿ ಯಾರು ಮಾಡ್ತಾರೆ ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಮಾಡ್ತಾರೆ. ಆದರೆ ನಿರಾಶ್ರಿತರಿಗೆ ಪುನರ್ವಸತಿ ಕಲ್ಪಿಸೋದೈತಿಲ್ಲ, ಸಾಕಷ್ಟು ಗೊಂದಲವಾದಂಥ ಸಮಸ್ಯೆ ಆಗುತ್ತೆ. ಯಾಕಂತಂದ್ರೆ ಪಾಕಿಸ್ತಾನದಿಂದ, ಬಾಂಗ್ಲಾದೇಶದಿಂದ ಇವತ್ತಿಗೂ ಕೂಡ ಏನು ಮಾಡುತ್ತಂದ್ರೆ ಸಾಕಷ್ಟು ಮಂದಿ ವಲಸೆ ಬರಕಂತಾರೆ. ಯಾಕಂತಂದ್ರೆ ಭಾರತ ಒಂದು ಯಾವ ವ್ಯವಸ್ಥೆ ಅಂತಂದ್ರೆ ಗಣರಾಜ್ಯ. ಅದರೊಳಗೆ ಶಾಂತಿಯ ದೂತನಾಗಿ ನಮ್ಮ ಭಾರತ ಕೆಲಸ ಮಾಡಕಂತೈತಿ, ಎಲ್ಲರನ್ನ ಏನು ಮಾಡ್ತಂದ್ರೆ ಅಪ್ಪಿಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ನಿರಾಶ್ರಿತರಿಗೆ ಇವತ್ತಿಗೂ ಏನು ಮಾಡ್ತಂದ್ರೆ ಸಾಕಷ್ಟು ಮಂದಿ ನಿರಾಶ್ರಿತರು ಭಾರತಕ್ಕೆ ಬರ್ತಾರೆ. ಇನ್ನು ಭಾರತ ಸಂವಿಧಾನ ರಚನಾ ಸಭೆಯನ್ನು ಮಾಡ್ಕೊಳ್ಬೇಕು. ಅದು ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ಮೊದಲ ಏನು ಮಾಡ್ತಂದ್ರೆ ಅಧಿವೇಶನ ಮಾಡಬೇಕಾಯ್ತು. 1946 ಮಾಡ್ತಂದ್ರೆ ಒಂದು ಕ್ಯಾಬಿನೆಟ್ ಆಯೋಗವನ್ನು ಮಾಡ್ತಾರೆ ಮೋತಿಲಾಲ್ ನೆಹರು ಅವರ ಒಂದು ಅಧ್ಯಕ್ಷತೆಯಲ್ಲಿ 1940. ಅದು ಕಾಂಗ್ರೆಸ್ಸಿನ ಕರಾಚಿ ಅಧಿವೇಶನದಲ್ಲಿ ಮಾಡ್ತಾರೆ. ಆ ಅಧಿವೇಶನದಲ್ಲಿ ಏನು ಮಾಡ್ತಾರೆ ಅಂದ್ರೆ ಸಾಕಷ್ಟು ಇಲ್ಲಿ ಏನು ಮಾಡ್ತಾನೆ ಬೇರೆ ಬೇರೆ
ಏನು ಸಂವಿಧಾನದ ವಿಚಾರ ಚಿಂತಕರಿದ್ರಲ್ಲ ಅವರನ್ನು ಏನು ಮಾಡ್ತಂದ್ರೆ ಈ ಸಂವಿಧಾನದಲ್ಲಿ ಅಂದ್ರೆ ಸಂವಿಧಾನ ರಚನಾ ಸಭೆಯಲ್ಲಿ ಪಾಲ್ಗೊಳ್ಳೋಕೆ ಅವಕಾಶ ಮಾಡಿಕೊಡುತ್ತೆ. ಇಲ್ಲಿ ಡಿಸೆಂಬರ್ 9, 1949 ಮೊದಲು ರಚನಾ ಸಭೆಯ ಅಧಿವೇಶನ ನಡ್ತೈತಿ. ಅದರ ಒಂದು ಹಂಗಾಮಿ ಅಧ್ಯಕ್ಷರನ್ನಾಗಿ ಸಚ್ಚಿದಾನಂದ ಸಿನ್ಹಾ ಅವರನ್ನು ಮಾಡ್ತಾರೆ. ತದನಂತರ ಎರಡ ದಿವಸಕ್ಕೆ ಅಂದ್ರೆ ಡಿಸೆಂಬರ್ 11, 1946 ಅದನ್ನು ಕಾಯಂ ಅಧ್ಯಕ್ಷರನ್ನಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರನ್ನು ಮಾಡ್ತಾರೆ. ಇಲ್ಲಿ ಉಪಾಧ್ಯಕ್ಷರಾಗಿ ಟಿ ಕೃಷ್ಣಮಾಚಾರ್ಯರು ವಹಿಸ್ಕೊಳ್ತಾರೆ. ತದನಂತರ ಕರಡು ಸಮಿತಿಯನ್ನು ರಚನೆ ಮಾಡ್ತಾರೆ. ಆ ಕರಡು ಸಮಿತಿಯಲ್ಲಿ 22 ಸಮಿತಿಗಳು ಮತ್ತು 5 ಉಪ ಸಮಿತಿಗಳು ಇರ್ತವು. ಆ 22 ಸಮಿತಿಗಳ ಅಧ್ಯಕ್ಷರುಗಳಾಗಿ ಅಂದ್ರೆ ಕರಡು ರಚನಾ ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ BR ಅಂಬೇಡ್ಕರ್ ಇರ್ತಾರೆ. ಇನ್ನು ಬೇರೆ ಬೇರೆ ವಿಚಾರ ಚಿಂತಕರ KM ಮುನ್ಷಿ ಆಗಿರಬಹುದು, ಇಲ್ಲಿ T ಸುಬ್ರಹ್ಮಣ್ಯ ಬರ್ತಾರೆ ಕರ್ನಾಟಕದಿಂದ. ಇನ್ನು ಬೇರೆ ಬೇರೆಯವರು ಈ ಒಂದು ಕರಡು ಸಮಿತಿಯಲ್ಲಿ ಪಾಲ್ಗೊಂಡು ಏನು ಮಾಡ್ತಾರೆ ಅಂದ್ರೆ ಸಂವಿಧಾನವನ್ನು ರಚನೆ ಮಾಡ್ಬೇಕಂತಂದು ಕೇವಲ 1-2 ದಿವಸ ಅಲ್ಲ, 2 ವರ್ಷ 11 ತಿಂಗಳ 18 ದಿವಸ ಈ ಸಂವಿಧಾನವನ್ನು ಏನು ಮಾಡ್ತಂದ್ರೆ ರಚನೆ ಮಾಡ್ತಾರೆ. ಇನ್ನು ಬ್ರಿಟಿಷ್ ಸರ್ಕಾರ ಹೊರಡಿಸಿದಂಥ ಅನೇಕ ಕಾಯ್ದೆ ಕಾನೂನುಗಳಿಗೆ ಇಲ್ಲಿ ನಾವು 1909, 1919, 1935 ಭಾರತ ಸರ್ಕಾರ ಕಾಯ್ದೆ ಏನು ಮಾಡ್ತಂದ್ರೆ ಸಾಕಷ್ಟು ನಮಗೆ ಇಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಒದಗಿಸಿಕೊಡ್ತಾ. ಇದರೊಂದಿಗೆ ಬೇರೆ ಬೇರೆ ದೇಶದಿಂದ ಇಲ್ಲಿ ಅಮೇರಿಕಾದಿಂದ ಬಿಲ್ ಆಫ್ ರೈಟ್ಸ್, ಇನ್ನು ಬ್ರಿಟಿಷ್ ಸರ್ಕಾರದ ಬ್ರಿಟನ್ನಿಂದ ಸಂಸದೀಯ ಸರ್ಕಾರ, ಇನ್ನು ಇಲ್ಲಿ ಐರ್ಲೆಂಡ್ ದೇಶದಿಂದ ರಾಜ್ಯ ನಿರ್ದೇಶಕ ತತ್ವಗಳು, ಸಂವಿಧಾನ ತಿದ್ದುಪಡಿ ಆಸ್ಟ್ರೇಲಿಯಾದಿಂದ, ಹೀಗೆ ಬೇರೆ ಬೇರೆ ದೇಶದಿಂದ ಎರವಲಾಗಿ ಪಡೆದು ನಮ್ಮ ಸಂವಿಧಾನವನ್ನು ಇಲ್ಲಿ ಏನು ಅಂದ್ರೆ 1949 ನವೆಂಬರ್ 26 ಅಂಗೀಕರಿಸಲ್ಪಡ್ತೀವಿ. ತದನಂತರ ಜನವರಿ 26, 1950 ಅದು ಜಾರಿಗೆ ಬರ್ತಾ ಅದನ್ನು ನಾವು ಗಣರಾಜ್ಯವನ್ನಾಗಿ ಮಾಡ್ತೀವಿ. ಇಷ್ಟೆಲ್ಲ ಇಲ್ಲಿ ಸಂವಿಧಾನದ ಪ್ರಸ್ತಾವನೆ ಇಷ್ಟೆಲ್ಲ ಅಂಶಗಳನ್ನು ಒಳಗೊಂಡೈತಿ. ಈಗಾಗಲೇ ನಿಮ್ಗೆ ವಿವರವಾಗಿ ಹೇಳಿದ್ದೇನೆ. ಇಲ್ಲಿವರೆಗೂ ಏನು ಮಾಡಿದ್ರು ಅಂತಂದ್ರೆ ಕೇವಲ ಸಂವಿಧಾನ ಒಳಗೊಂಡಂತ ಇಲ್ಲಿ ಸಮಸ್ಯೆಗಳಾಗಿರಬಹುದು, ಸಂವಿಧಾನ ರಚನೆಯಲ್ಲಿ ಮೊದಲು ಇರುವಂಥ ಸಮಸ್ಯೆಗಳು, ಆಮೇಲೆ ಸಂವಿಧಾನ ಪ್ರಸ್ತಾವನೆ ಏನು ಒಳಗೊಂಡೈತೆ ಅನ್ನೋದಕ್ಕೆ ತಿಳಿದುಕೊಂಡ್ರಿ. ಇಲ್ಲಿವರೆಗೂ ನಮ್ಮ ಸಂವಿಧಾನದ ಏನು ಪಾಠ ಸೆಷನ್ 1 ಕೇಳಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.